ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ವಿಶೇಷವಾಗಿ ಗುರುಗಳೇ, ನಮಗೆ ಯಾವುದಾದ್ರು ಒಂದು ಒಳ್ಳೆಯ ಒಂದು ಮಂತ್ರವನ್ನು ಕೊಡಿ, ನಾವು ಅದನ್ನು ಸಾಧನೆಯನ್ನು ಮಾಡ್ಕೊಳ್ತೀವಿ. ನಮಗೆ ಹಣ ಖರ್ಚು ಮಾಡೋದಕ್ಕೆ ಶಕ್ತಿ ಇಲ್ಲ, ಆದರೆ ನಮಗೆ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಇದೆ, ಶ್ರದ್ಧೆ ಇದೆ. ನಾವು ನಿಮ್ಮ ಒಂದು ಫಾಲೋವರ್ಸ್ ಆಗಿದ್ದೀವಿ, ನಿಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ, ನಮಗೆ ಸಹಾಯ ಮಾಡಿ ಅಂಥೇಳಿ ಎಷ್ಟೋ ಜನ ನನಗೆ ಬಂದು ನಮ್ಮ ಸಂಸ್ಥೆಗೆ ಕೇಳ್ಕೊಳ್ತಾರೆ, ಜೊತೆಗೆ ನಮ್ಮಲ್ಲಿ ಹೇಳ್ತಾರೆ. ನಾವು ಹೊರಗಡೆ ಹೋದಾಗಲೂ ಎಷ್ಟೋ ಜನ ಈ ಹೊರಗಡೆ ಸಿಕ್ಕಿದಾಗ, ಗುರುಗಳೇ ನಾನು ಸಾಧನೆ ಮಾಡಬೇಕು, ತುಂಬ ಇಷ್ಟ ನನಗೆ, ಹೇಳ್ಕೊಡಿ ಗುರುಗಳೇ ಅಂತಾರೆ. ನಾನು ಹೇಳುವಂಥದ್ದು ವಿಶೇಷವಾಗಿ ಈ ಸಿದ್ಧಿ ಸಾಧನೆ ಇದೆಯಲ್ಲ, ಇದನ್ನು ಇಷ್ಟಪಟ್ಟು ಮಾಡಬೇಕು. ಇದಕ್ಕೆ ಯಾವುದೇ ದುಡ್ಡು ಕಾಸು ಹಣ ಗಿಣ ಏನೂ ಬೇಕಾಗಿಲ್ಲ. ಆದರೆ ಕೆಲವು ಸಾಧನೆಗಳು ಮಾತ್ರ ಅತಿ ಗುಪ್ತವಾಗಿರ್ತಕ್ಕಂಥ ಸಾಧನೆಗಳಿರುತ್ತೆ. ಕೆಲವು ಸಾಧನೆಗಳಲ್ಲಿ ನೀವು ಬಹಳ ಚೆನ್ನಾಗಿ ಕಷ್ಟಪಟ್ಟು ಮಾಡಿಕೊಂಡ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲಗಳಾಗುತ್ತೆ. ಅಂತಹ ಒಂದು ಸಾಧನೆ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ನಾನು. ಯಾವುದು ಅಂದರೆ ಜಲಪಾಣಿ ಮಂತ್ರ ಸಾಧನೆ. ಜಲಪಾಣಿ ಮಂತ್ರ ಸಾಧನೆ ಏನಿದು? ಜಲಪಾಣಿ ಮಂತ್ರ ಸಾಧನೆ ದೇವಿ ನಮಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನು, ಅಭಿವೃದ್ಧಿಯನ್ನು ಕೊಡುವಂತಹ ಮಹಾ ಸಾಧನೆ ಇದು. ಈ ಒಂದು ಸಾಧನೆಯನ್ನು ಉಚಿತವಾಗಿ ಇವತ್ತು ನಿಮಗೆ ನಾನು ಕೊಡ್ತಾ ಇದ್ದೀನಿ, ಈ ಒಂದು ನಮ್ಮ ಕನ್ನಡ ಅಸ್ಟ್ರೋ ಮೀಡಿಯಾ ಮುಖಾಂತರ. ಈ ಒಂದು ಸಾಧನೆಯನ್ನು ನೀವು ತೊಗೊಂಡ್ಬಿಟ್ರೆ ಜೀವನದಲ್ಲಿ ಬಹಳ ಒಂದು ಅನುಕೂಲಕರವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಜೀವನವನ್ನು ನೀವು ಮಾಡ್ತೀರ. ಯಾವ ಥರ ಈ ಜಲಪಾಣಿ ದೇವಿಯ ಒಂದು ಸಾಧನೆ ಮಾಡೋದು ಅಂದರೆ, ನೀವು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಹೊತ್ತು ನಿಮ್ಮದೆಲ್ಲ ಮುಗಿದ ಮೇಲೆ, ಇದಕ್ಕೆ ಸಮಯ ಇಲ್ಲ, ಅರ್ಲಿ ಮಾರ್ನಿಂಗ್ ಮಾಡಿ ಆ ಥರದ್ದೆಲ್ಲ ಏನೂ ಇಲ್ಲ. ಮುಗಿದ ಮೇಲೆ ನೀವು ಆರಾಮಾಗಿ ದೇವರ ಮನೆ ಇದ್ದರೆ ದೇವರ ಮನೆ ಮುಂದೆ, ಅಥವಾ ಹಾಲ್ನಲ್ಲಿ, ಅಥವಾ ಟೆರೆಸಲ್ಲಿ, ಅಥವಾ ಪಾರ್ಕಲ್ಲಿ, ಅಥವಾ ಯಾವುದಾದ್ರು ನಿಮಗೆ ಗೊತ್ತಿರ್ತಕ್ಕಂಥ ಜಾಗಗಳು, ಯಾರು ನಿಮಗೆ ಡಿಸ್ಟರ್ಬ್ ಮಾಡಲ್ಲ ಅಂಥೇಳಿ ಅಂತಹ ಜಾಗದಲ್ಲಿ ನೀವು ಈ ಸಾಧನೆಯನ್ನು ಮಾಡ್ಬೋದು. ನಾನು ಇಲ್ಲಿ ವಿಲ್ಸನ್ ಗಾರ್ಡನ್ ಅಂತ ಇದೆ ಬೆಂಗಳೂರಲ್ಲಿ, ಅಲ್ಲಿ ಒಂದು ಸ್ಮಶಾನ ಇದೆ. ಆ ಸ್ಮಶಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಿ ಇದ್ದಾಳೆ, ಸ್ಮಶಾನ ಕಾಳಿ. ಆ ಸನ್ನಿಧಾನದಲ್ಲಿ ಕೂತ್ಕೊಂಡು ಈ ಒಂದು ಜಲಪಾಣಿ ಯಕ್ಷಿಣಿ ಸಾಧನೆಯನ್ನು ವಿಶೇಷವಾಗಿ ಮಾಡ್ತಾಯಿದ್ದೆ. ಈ ಜಲಪಾಣಿ ಸಾಧನೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧನೆ. ಇದನ್ನು ನೀವು ತಗೊಳ್ಳಿ, ಜೊತೆಗೆ ಯಾರಾದರೂ ಕೊಡಬೇಕಾದ್ರೆ ನೀವು ಕೂಡ ಯಾವುದೇ ಅಪೇಕ್ಷೆ ಇಲ್ಲದೆ ಇಲ್ಲ ಬೇರೆಯವ್ರಿಗೆ ಇದನ್ನು ಕೊಡಿ. ಫಸ್ಟು ನೀವು ಸಾಧನೆಯನ್ನು ಮಾಡ್ಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ಕೂತ್ಕೋಬೇಕು. ವಿಶೇಷವಾಗಿ ದೇವಿಯಲ್ಲಿ ವಿಶೇಷ ಭಕ್ತಿ ಹೊಂದಿರಬೇಕು. ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಆ ನೀರಲ್ಲಿ ಅರಿಶಿಣದ ಪುಡಿಯನ್ನು ಹಾಕಬೇಕು. ಆ ನೀರಿಗೆ ನೀವು ಗಂಧ ಪುಷ್ಪ ಅಕ್ಷತೆಗಳನ್ನಿಟ್ಟು ಪೂಜೆ ಮಾಡಬೇಕು. ಆ ನೀರನ್ನು 3 ಸಲ ಕುಡಿಬೇಕು. 1 ಸಲ ಕೈ ಮೇಲೆ ಹಾಕಿ ಕೈಯನ್ನು ತೊಳ್ಕೋಬೇಕು. 24 ಸಲ ಮಂತ್ರ ಜಪವನ್ನು ಮಾಡಬೇಕು. ಈ ಥರ 108 ದಿನಗಳ ಕಾಲ ಮಂತ್ರ ಜಪವನ್ನು ಮಾಡುವಂಥದ್ದು. ನಿಮಗೆ ಮಂತ್ರವನ್ನು ನಾನು ಉಚಿತವಾಗಿ ಇವತ್ತಿನ ದಿವಸ ಕೊಡ್ತಾಯಿದ್ದೀನಿ. ಯಾಕೆ ಇಷ್ಟು ಪ್ರೆಸ್ ಮಾಡಿ ಹೇಳ್ತೀನಿ ಅಂದರೆ, ಕೆಲವರೆಲ್ಲ ಹೇಳ್ತಾರೆ ಗುರುಗಳೇ ಅಷ್ಟು ಖರ್ಚಾಯಿತು ಇಷ್ಟು ಖರ್ಚಾಯಿತು ದೀಕ್ಷೆಗೆ ಅಂತ. ಆದರೆ ಕೆಲವು ದೀಕ್ಷೆಗಳನ್ನ ನಾವು ಹೇಗೆ ಪಡ್ಕೊಂಡಿದ್ದೀವೋ ಅದೇ ಥರನೇ ನಾವು ಕೊಡಬೇಕಾಗತ್ತೆ. ಹಾಗಾಗಿ ಈ ಒಂದು ದೀಕ್ಷೆಯನ್ನು ನೀವು ನನ್ನಿಂದ ತಗೊಂಡು, ಈ ಮಾಧ್ಯಮದ ಮುಖಾಂತರ ತಗೊಂಡು ಸಾಧನೆಯನ್ನು ಮಾಡ್ಕೊಳ್ಳಿ. ಈ ಜಲಪಾಣಿ ಮಂತ್ರ ಸಾಧನೆ ಹೆಂಗೆ ಮಾಡೋದು ಅಂದರೆ, ಒಂದು ಮಂತ್ರ ಇದೆ ಇದಕ್ಕೆ. ಹ್ರೀಂ ಜಲಪಾಣಿ ನೀ ಹೂಂ ಬ್ಲೂಂ ಸ್ವಾಹ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ. ಹ್ರೀಂ ಜಲಪಾಣಿನಿ ಹೂಂ ಬ್ಲೂಂ ಸ್ವಾಹ. ಈ ಮಂತ್ರ
ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ನೀವು 24 ಸಲ, ದಿನಕ್ಕೆ 24 ಸಲ. ಆ್ಯಕ್ಚುಲಿ ಇದು ಏನಂದರೆ ನಾವು ಮಾಡ್ಕೊಂಡಿದ್ದೆಲ್ಲ 1008 ಸಲ. ಕೆಲವ್ರಿಗೆ ಏನು ಅನ್ಸುತ್ತಂದರೆ, ಗುರುಗಳೇ ಇಷ್ಟೊಂದು ಮಂತ್ರನ ಹಿಂಗೆ ಮಾಡೋದು ಅಂತ ಕೇಳ್ತಾರೆ ಕೆಲವರು. ಟೈಮ್ ಇಲ್ಲ ನಮಗೆ ಅಂತ ಹೇಳ್ತಾರೆ. ಭಕ್ತಿ ಭಾವ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. 24 ಹೇಳಿದ್ರು ಕೂಡ 108 ದಿನದಲ್ಲಿ ನಿಮಗೆ ಎಷ್ಟೋ ಆಗೋಯ್ತದು. ಹಾಗಾಗಿ ನೀವು 24 ಸಲ ಹೇಳ್ಕೊಂಡ್ರು ಸಾಕು, ಮಿನಿಮಮ್ ಅದು. ಇಲ್ಲ ನಂಗೆ ಆಗುತ್ತೆ ಗುರುಗಳೇ ನಾನು ಮಾಡ್ತೀನಿ ಅಂದರೆ 1008 ಸಲ ಮಾಡ್ಕೊಳ್ಳಿ. ಈ ಒಂದು ಮಂತ್ರವನ್ನು ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡು ಮುಂದೆ ನೀರಿನ ಪಾತ್ರೆ ಇಟ್ಕೊಂಡು ಅದರಲ್ಲಿ ಅರಿಶಿಣದ ಪುಡಿಯನ್ನು ಹಾಕಿ ಅಲ್ಲಿ ವಿಶೇಷವಾಗಿ ಆ ಪಾತ್ರೆಗೆ ಅರಿಶಿಣ ಕುಂಕುಮ ಗಂಧ ಎಲ್ಲ ಇಟ್ಟು ತುದಿಲಿ ಪೂಜೆಯನ್ನು ಮಾಡಿ ಆ ಪಾತ್ರೆಯ ಮುಂದೆ ಕೂತ್ಕೊಂಡು ಜಪಮಾಲೆಯನ್ನು ಕೈಯಲ್ಲಿ ಇಟ್ಕೊಂಡು ಕಮಲಾಕ್ಷಿ, ರುದ್ರಾಕ್ಷಿ, ಸ್ಫಟಿಕ, ವನಮಾಲ ಈ ಥರದ್ದು ಜಪಮಾಲೆಗಳನ್ನ ಕೈಯಲ್ಲಿ ಇಟ್ಕೊಂಡು ಆ ಒಂದೊಂದು ಮಣಿಯನ್ನು ಎಣಿಸ್ಕೋಬೇಕು. ಈ ಥರ ಎಣಿಸ್ಕೊಂಡು ನೀವು 24 ಸಲ, 108 ಸಲ, ಮಿನಿಮಮ್ 24, ಅದ್ರ ಮೇಲೆ ಎಷ್ಟಾದರೂ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಆ ಜಪದ ನಂತರ ಈ ಮಣಿಮಾಲೆಯನ್ನು ಹುಷಾರಾಗಿ ನೀವು ತೆಗೆದಿಟ್ಕೋಬೇಕು. ಆ ಅರಿಶಿಣದ ತುಂಬಿರ್ತಕ್ಕಂಥ ಆ ನೀರೇನಿದೆ ಅದನ್ನು ಸ್ನಾನಕ್ಕೆ ಅಂತ ಇಟ್ಕೋಬೇಕು. ಅದನ್ನು ಮತ್ತೆ ಮಾರನೇ ದಿವಸ ಸ್ನಾನ ಮಾಡೋದು, ಮತ್ತೆ ಕೂತ್ಕೊಳ್ಳೋದು, ಮತ್ತೆ ಈ ಥರ ಮಾಡೋದು. 108 ದಿನಗಳ ಕಾಲ ನೀವು ಮಾಡ್ಕೊಂಡ್ಬಿಟ್ರೆ ದೇವಿ ನಿಮಗೆ ಮಧ್ಯರಾತ್ರಿಯಲ್ಲಿ ಕನಸಿನಲ್ಲಿ ಬಂದು ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾಳೆ. ಕೆಲವರಿಗೆ ಪಾಯಸದ ಬಟ್ಲನ್ನು ಕೊಡುವಂಥದ್ದು, ಕೆಲವರಿಗೆ ವಿಶೇಷವಾಗಿರ್ತಕ್ಕಂಥ ಶುಭ ಅರಿಶಿಣ ಕುಂಕುಮಗಳನ್ನ ಕೊಡುವಂಥದ್ದು, ಕೆಲವರಿಗೆ ಕರಿಮಣಿಯನ್ನು ಕೊಡುವಂಥದ್ದು, ಕೆಲವರಿಗೆ ಹಣವನ್ನು ಕೊಡುವಂಥದ್ದು, ಕೆಲವರಿಗೆ ಸುಗಂಧ ಪುಷ್ಪರಾಶಿಯನ್ನು ಕೊಡುವಂಥದ್ದು, ಇಂಥದ್ದೆಲ್ಲ ಇರುತ್ತೆ. ಈ ಸಾಧನೆಯನ್ನು ನೀವು ಮಾಡಿಕೊಂಡಾಗಲೇ ನಿಮಗೆ ಇದರ ಒಂದು ಅನುಕೂಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ವಿಶೇಷವಾಗಿ ಇವತ್ತಿನ ದಿವಸ ಈ ಒಂದು ಭಕ್ತಿ ಭಾವನೆ, ಧ್ಯಾನ ಮತ್ತು ವಿಶೇಷವಾಗಿರ್ತಕ್ಕಂಥ ಈ ಒಂದು ಆಧ್ಯಾತ್ಮಿಕ ಜೀವನ ಅಂತಕ್ಕಂಥದ್ದು ಬೆಳಿಬೇಕು. ಅದು ನಮ್ಮ ಮುಖ್ಯ ಉದ್ದೇಶ. ಸೊ ಇದನ್ನು ಮಾಡ್ಕೊಳ್ಳಿ, ನಿಮಗೆ ಬಹಳ ಒಂದು ಅನುಕೂಲ ಆಗುತ್ತೆ. ಹೆಚ್ಚಿನ ವಿವರ ಬೇಕು, ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಬೇಕು, ಪ್ರಶ್ನಾಶಾಸ್ತ್ರದ ಮುಖಾಂತರ ನಾವು ಅದನ್ನೆಲ್ಲ ತಿಳ್ಕೋಬೇಕು, ಕೆಲವು ಉತ್ತರಗಳನ್ನ ತಿಳ್ಕೋಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಕರೆಕ್ಟಾಗಿರ್ತಕ್ಕಂಥ ಒಂದು ಆನ್ಸರನ್ನು ನಾವು ದೀಪಯಕ್ಷಿಣಿ ಸಿದ್ಧಿಯ ಮುಖಾಂತರ ಕೊಡ್ತೀವಿ. ನಮಸ್ಕಾರ.